ಅರ್ಚನಾ ನಾರಾಯಣ ಇದು ಇದೆ ಎಲ್ಲ ಕಿರೀಟಿ ಇದು ಕದನದ ಆಯಾಸವೋ ಇನ್ಯಾವ ಆಯಾಸವೋ ನನಗೆ ತಿಳಿಯದು ನಿನಗೆ ತಿಳಿಯದ ಕಾರ್ಯದ ಧಾವದಿರುವುದು ಪರಮಾತ್ಮ ಇಕೋ ಇಲ್ಲಿ ನೋಡು ಒಂದು ಕೊಳವಿರುವುದು ಸಲ್ಲಳೆದ ಮನ ಉಲ್ಲಾಸಗೊಳ್ಳುವಂತೆ ಈ ಸರೋವರದಲ್ಲಿ ಒಂದು ಕೊಳವಿರುವುದು ಹೌದು ನಾರಾಯಣ ತಳಿಸುವ ಮರಿ ಮೀನುಗಳಿಂದ ಎಲ್ಲಿ ನೋಡಿದರೆ ಕಮಲಗಳಿಂದ ಶೋಭಿಸುವುದು ಪಾರ್ಥ ಜಗತ್ಕರ್ತ ನವರತ್ನಗಳಿಂದ ನಿರ್ಮಿಸಿದ ಸೋಪಾನಗಳನ್ನು ಕೂಡಿ ಶೃಂಗಾರವಾಗಿ ಕಂಗಳಿಸುವ ಕಾಸಾರಿ ಇರುವುದು ನಿನ್ನಂತೆ ನನಗೂ ಸಹ ಆಯಾಸವಾಗುವುದು ಹೌದೇ ನಾರಾಯಣ ಈ ಸರೋವರದಲ್ಲಿ ಸ್ನಾನವೊಂದೈದರೆ ಆಯಾಸ ಪರಿಹಾರವಾಗುವುದು ಫಲ್ಗುಣ ಸುಭದ್ರಾದೇವಿ ರಮಣ ಕೃಷ್ಣ ನಿನ್ನ ಚಲತ್ತಾಗಲೇ ಹೊರಡ ನಡುವ ಗಂಡಿ ಬರ್ತನ ಏನು ಬರ್ತನ ಇಲ್ಲಿ ಮಾಡುವೆನು ನೋಡು ಒಂದು ವ್ಯಕ್ತಿ ಇದೇ ಕೊಳದಲ್ಲಿ ತಿಳಿಸುವೆನು ಇವನ ಸಂಶಯದ ಸಂಗತಿ ಮರ್ಯ ಮಾತಿನಿಂದ ನರನಿಗೆ ಮಗನದ ಮರಣದ ವಾರ್ತೆಯನ್ನು ಹರಡುವ ಜಾಗೃತಿ ನಿಮ್ಮಿಷ್ಟದಂತಾಗಲಿ ದೇವ ಎಲ್ಲ ಹತ್ತನೇ ನಾರಾಯಣ ಪ್ರಾಣದಾಯಾಸವನ್ನು ತೀರಿಸುವುದಕ್ಕೆ ಈ ಸರೋವರವು ನನಗೆ ಪರಿಣಾಮವಾಗಿ ತೋರುವುದು ಅರ್ಜುನ ಈ ಕೊಳದಲ್ಲಿ ನಾವೀರುವರ ಪೈಕಿ
ಕಾರ್ಯಾಂತರ ಮುಳುಗೂರು ನೋಡೋಣಪ್ಪ. ನಿನ್ನ ಚದುತ್ತಾಗಲೇ ಎಲ್ಲ ಸಾರಥಿ ನೀವಾ ಅರ್ಜುನನ ಸಂಪೂರ್ಣ ನೀರಿನೋಳು ಮುಳುಗಿದಂತಾಯಿತು. ಓನಪೈ ದಂಡ ಕರ್ಕೊಂಬಂದು ಮುಣಿಸಿಬಿಟ್ಟೆವು ಮರ ನಭೋವಾಣಿಯ ಶಬ್ದದಂತೆ ಅಭಿಮಾನ್ಯನ ಮರಣದ ಸಂಗತಿಯನ್ನು ಇವನ ಕಾರಣಗಳಿಗೆ ಕೇಳುವಂತೆ ಮಾಡಿವೆನು. ಎಲ ಎಲ ವೀರ ಮರಣವಾದ ಸುರೇಂದ್ರ ನಂದನನೇ, ನಿನ್ನ ಧನಿಯನಾದ ಅಭಿಮಾನ್ಯನ ಕೌರವರ ನಿರ್ಮಿಸಿದ ಚಕ್ರಬಿಂಬದ ಕೋಟೆಯನ್ನು ಪಕ್ಕು ಹಡರ ಧಾತಿಗಳನ್ನು ಮುರುದನವರು ಪಕ್ಕು ಕೌರವರ ಸುತ್ತ ನೂರುವರು ಓರ್ವರ ತಲೆಗಳನ್ನು ಹರಿದು ಸುರಲನೆಯರಿಗೆ ಚೆಲುವಿಗೆ ತಾನು ಮನ ಒಲಿದು ವೀರೋ ಸಕ್ಕ ರೂಪಣನಾದರೂ ಪಾತ್ರ ಈಗಾದರೂ ನೋಡ ನಿನ್ನ ಮಗನ ಅನಂತ. ಶಿವ ಶಿವ ಮಗನ ಮಡಿದನಂತೂ ಆಕಾಶವಾಣಿಯು ಆಯಿತು. ಅಯ್ಯೋ ಶಿವ ಶಿವ
ಶಕಟವ್ಯೂಹದೊಳಗೆ ಮಕುಟವರ್ತನನಾದ ಅಭಿಮಾನ್ಯನು ಕೌರವನ ನಿಖರದೊಳಗೆ ಮರಣವಾದನೆಂದು ಅಯ್ಯೋ ಆಕಾಶವಾಣಿಯು ದುಡಿಯಾಯಿತು. ಅಯ್ಯೋ ಹರ ಹರ ಶಿವ ಶಿವ ವಾಸವಾದನೆ. ಅಯ್ಯೋ ಹರ ಹರ ಹಗದಗದ ಇನ್ನೇನಿದೆ ನಿರಂತರ ಸಂತೋಷ ಸಾಗರ ಎಂಬುವುದು ಮಾತ್ರ ಬುದ್ಧಿ ಮುಸಿದು ಕಾರಣ ಕೇಶವ ಮಾನವ ಇದು ಏನು ಒಮ್ಮೆ ಚಂದದ ಇಂಥ ಸದಳವಾದ ಸ್ವತಾಪ್ತಿಯು ಉದಯಿಸಿತೆಂದು ಈ ಮಾಯಾ ಮಹಿಮನನ್ನು ಕೇಳಿದರೆ ಪರಿಭಾಷಿಸಲೇ. ಅಯ್ಯೋ ಸುರಾರಿಯೇ ಹೇ ಸುರಾರಿಯೇ, ನೀರಿನೊಳಗೆ ಉಸಿರಾಡದಂತೆ ಏತಕ್ಕೆ ಮುಳುಗಿರುವೆ? ಇನ್ನೇನಿದೆ? ಅಯ್ಯೋ ಇನ್ನೇನಿದೆ? ನನಗೆ ಮಗನ ವ್ಯಸನವು ಸಂಘಟಿಸಿತು. ಏನು ಹೆಗನೆ ಜನ್ಮವೇ ಸಾಕು ಸಾಕು ಕೇಶ, ಎಲ್ಲನ್ನು ಇಲ್ಲಿಗೆ ಕರೆತಂದು ಮಾಡಿದೆಯೋ ಮಗನನ್ನು ಮೋಸ. ಇದೇನು ಧ್ವಜ ಕುಂತಿ ಪುತ್ರನಾದ ಪಾರ್ಥನೆ, ನಾ ಹೀರುವರು ಸರೋವರದಲ್ಲಿ ಸ್ನಾನವನ್ನು ಕೈಯುವ ಸಮಯದ ಬಿಕ್ಕಿ ಬಿಕ್ಕಿ ದುಃಖಿಸುವುದಕ್ಕೆ ಕಾರಣವೇನು? ನಿನ್ನ ಮುಖಾರಿಂದವ ಕಂದಿ ಕುಂದಿ ಕಣ್ಣಿನೊಳ ಕಂಬನಿಗಿರುವುದಕ್ಕೆ ಕಾರಣವೇನು? ನಿನಗೆ ತಾವ ತೊಂದರೆಯನ್ನು ಬಾರದಂತೆ ಕಾದುಕೊಂಡು ಬಂದಿರುವನು ನಾನು. ನಿನ್ನ ಮನಸ್ಸಿನ ಸಂದೇಹವನ್ನು ಎನ್ನ ಮುಂದೆ ತನಯ ನಾನಿರುವ ತನಕ ನಿನಗೆ ಬಂದಿರುವುದೇನು ಭಯ? ಅದರಲ್ಲಿಯೇ ಎನ್ನದೊಂದು ನುಡಿಲಾಯಿಸು. ಅದೇನು ಚೆನ್ನಾಗಿ
ಅಯ್ಯೋ ನಗದರನೇ ಪಾಲ್ಗೊಡನೆ ನನ್ನ ಮಗನ ಬಗೆಗಳ ಮತ್ತು ವ್ಯೂಹದೊಳಗೆ ಮಡಿದನಂದು ಗಗನತ್ತುರಿಯಲ್ಲಿ ಕೇಳಿಸಿತು ಎನಗೆ ಎನಗೆ ಕೇಳಿಸಲಲ್ಲವಲ್ಲ ಹತ್ತನ ನೀನು ಮಾಯಾಕಾರದಲ್ಲವೇ ನಾರಾಯಣ ಹೌದೇನು ಹತ್ತನ ಅಯ್ಯೋ ಎನ್ನ ಹೃದಯದೋಳ್ ಕೊಟ್ಟಗಿಲ್ಲದ ದುಃಖ ಮಾಲಮಾಲವಾಯಿತು ಎನ್ನ ಮನಸ್ಸಿಗೆ ಅಯ್ಯೋ ಇನ್ನೇನಿದೆ ಮಗನನ್ನು ಕಾಣಲಾರದಂತೆ ಮೃಗಗಳಲ್ಲಿ ಮಿತಿ ಮೀರಿ ಕಣ್ಣೀರು ಸರಿಯುತ್ತಲಿವೆ ನನಗೆ ಬಾಲಕನ ಮೋಹನದ ಜಡಲದ ಸ್ವಗಾಗ್ನಿಯೋ ಸಲ್ಲಲಿದೆ ಹೇ ಜಗದೊಡಗಿದೆ ಪಾಲ್ಗೊಡನೆ ನಗು ಮುಖದ ಮಗುವಿನ ಕಳೆದುಕೊಂಡು ಹರಗಳಿಗೆ ಸಹ ನಾನು ಜೀವಿಸಲಾರನು ಕದರಾಂತ ಮನೆಯೇ ಪಾಲ್ಗೊಡನೆ ಹೂವಾಗಕ್ಕೋಸ್ಕರ ಗೌರವ ನಡೆದ ಕಾದಾಡಿ ಹೀಗದನು ಗರ್ವವನ್ನು ಆಳಲಾರೆನು ಅಯ್ಯೋ ಪುತ್ರ ಶೋಕವಂತನಾಗಿ ಸಾರ್ಥಕವಿಲ್ಲದೆ ಹೀ ಪೃಥ್ವಿಯ ಮೇಲೆ ಇರಲಾರೆನು ಸತ್ಯ ನಿಧಿಯಾದ ಧರ್ಮದ ಬೆಲ್ಲಿಗೆ ನಾ ಬರಲಾರೆನು ಕೃಷ್ಣ ಸಕಲವನ್ನು ನೀನರಿತು ಸಕಲವನ್ನು ನೀನರಿತು ಬಲನಿಖರದೊಳಗೆ ಸುಮಾರದ ಎಸಗುವ ಯುದ್ಧದ ಸಂಗತಿಯನ್ನು ಮುಂದೆ ಮಾತ್ರ ಉಸಿರಿದ್ದರೆ ನಾನು ಚಿಕ್ಕುಚಿಗೆ ಬೆಂಬಲನಾಗಿ ಹೋಗಿ ಹೆಸರಿಲ್ಲದಂತ ಮಾಡಿ ಶಿವನನ್ನು ದಾಸಪಡಿಸಿದಂತೆ ಕರೆದುಕೊಂಡು ಬರುತ್ತಿದ್ದನು ಇಳಿಯದು ನಿನ್ನ ಮಾಯ ಮಾತ್ರ ಅರಿವು ಗೋಪಾಲ ಅಭಿನಂದನ ಪ್ರಾಣಕ್ಕೆ ನೀನೇ ಮೂಲ ಅರ್ಜುನ ಹಾಗಾದರೆ ಹೇಳುವುದು ಕೇಳು ನಾರಾಯಣ ಆದಿಯಾಗಿ ಹೇಳು ನಿನಗಿಂತ ಅಜ್ಞಾನವು ಎತ್ತಲಿಂದ ಬಂದು ಆವರಿಸಿತು ನನ್ನ ಮಗನಿಂದಲೇ
ಬಂದಿತು ನಾರಾಯಣ. ಪ್ರಾಜ್ಞನೆನಿಸಿದ ನನ್ನ ಸುಜ್ಞಾನವಲ್ಲ ಹೀಗೆ ಎತ್ತ ಹೋಯಿತು. ಅಯ್ಯೋ ನನ್ನ ಕಂದನಿಂದಲೇ ಹೋಗಿ ಪರಮಾತ್ಮ. ನಾವೀರ್ವರಿಗಿಲ್ಲದ ಕಾಲದಲ್ಲಿ ನಿನ್ನ ತರುಣನಾದ ಕೌರವರೊಡನೆ ದುರದಾತರನಾಗಿ ಹೋದ ವರ್ತಮಾನವನ್ನು ಬೇಳೆಂದರೆ ನಾನೇನು ಹೇಳಲಿ? ನಿನಗೆ ತಿಳಿಯದ ಕಾರ್ಯದ ದಾನಧರ್ಮದ ಪರಮಾತ್ಮ. ಹರಿದವನ ಮೇಲೆ ಬರೆದೆ ಬಾರದವರೆಯನ್ನು ಓಡಿಸುವೆಯಾ? ನೀನು ಮರಳು ಹಿಡಿದು ಎನ್ನ ಮೇಲೆ ಬೇಸರ ಬಳಿವೆಯಾ? ಕಲಿಪಾರ್ತನೆ ಕೂಲಿ ಇಲ್ಲದೆ ನಿನ್ನ ರಥವನ್ನು ಒಡೆದು ಕಾಲಾರಣ ಮಾಡುವ ಹಾಲಿಗೆ ಇಂಥ ಕೀಳು ಮಾತುಗಳನ್ನಾಡುವೆಯಾ? ನಾನು ಕೀಳು ಮಾತುಗಳನ್ನು ಆಡಿದರೆ ಪರಮಾತ್ಮ. ನಿಮ್ಮ ಕಷ್ಟಗಳೆಲ್ಲ ಪರಿಹರಿಸುವುದಕ್ಕಾಗಿ ಬಿಟ್ಟಿ ಕೆಲಸ ಮಾಡವನ ಮೇಲೆ ಇತ್ತು ಕೋಪವೇ ತಕ್ಕಿ ಪಾರ್ಥಾಭಿಮಾನ್ಯನ ಮರಣದ ಸಂಗತಿಯನ್ನು ಕಾರದವರನ್ನು ಕಣ್ಣೀಲಿ ನೋಡಿ ನೋಡಿ ನೀನು ಆಡುವ ನುಡಿ ಅನರ್ಥ. ಸುಲ್ಲಲೋಚನೆ ನಿನ್ನ ಮಾಯಾರ್ಥಲಗದ ಗುಣವಲ್ಲ ನಾನು ಬಲ್ಲೆನು. ನೀನೇನು ಬಲ್ಲೆಯ ಅರ್ಜುನ? ನೀನು ಬಾಲಕನಾಗಿರುವಾಗ ತಂದೆ ತಾಯಿಗಳನ್ನು ಸೆರೆಮನೆಯಲ್ಲಿ ವಾಸ ಮಾಡಿಸಿದೆ. ಪ್ರಾಣವನ್ನು ಕಳೆದೆ. ಅವನ ಸಕ್ಕಿನಿಂದ ಅವನ ಸತ್ತ ಅರ್ಜುನ. ಮೈದನಾದರೂ ಭಾಂಗದನ ಪ್ರಾಣವನ್ನು ನಿಮ್ಮ ಅಣ್ಣನಾದ ಬಲರಾಮನ ಕೈಯೊಳ ಸೆರಗಿಸಿದೆ. ತಾಯಿಯಾದ ರೇಣಿಗೆಯ ತಲೆಯನ್ನು ಪಡಲಿಗೆಂತ ಈ ಪಡೆಗಳಿಸಿದೆ. ಪಿತೃವಾಕ್ಯ ಪರಿಪಾಲನೆ ಮಾಡಿದ ಹತ್ರ ಕೇವಲ ಬಂಧುಗಳಿಗೆ ಮೋಸಗಾರಿಕೆಯನ್ನು ಮಾಡಿದಂತ ಮಹಾಮಹಿಮನೂರಿ. ಯೋಚಿತ ನಿನ್ನ ಸೋದರ ಅಳೆಯಲಾದ ಅಭಿಮಾನ್ಯವನ್ನು ಉಳಿಸಲಿಲ್ಲ ಬರಹರಿ. ಹಾರಿಗೆ ತಿಳಿಯದು ನಿನ್ನ ಕಪಟದ ದಾರಿ. ಅಂಗಡಿ ಶೇಖಂಡ ಇವರು ಕೃಷ್ಣನ ಪಾತ್ರ ಮಾಡಿದವರು 250 ರೂಪಾಯಿ, ಅರ್ಜುನ ಪಾತ್ರ ಮಾಡಿದವರು 250 ರೂಪಾಯಿಯನ್ನು ಮಹಾನ್ ಪ್ರಕಾರ ಮಾಡುತ್ತಾರೆ. ಕಡುಗಲಿಯಾದ ಪ್ರಾರ್ಥನೆ ಬಿಡು ಬಿಡು ನನ್ನ ಬಿಡು ನುಡಿಗಳನ್ನು ಬೇಗನೆ. ಅದಿಯ ಸಿಕ್ಕ ನಾರಾಯಣ. ಜಗಮತಿ ಸೋದರ ಮಾವನಾದ ಕಂಸಾಸುರನನ್ನು ಈ ಪರಿವರ್ತನಕ್ಕೆ ಬಳಸಿ ಕಡಿಮಿದನು. ಹೌದು ನಾರಾಯಣ. ಸಕ್ಕಿನಿಂದ ಕಾಳಗಕ್ಕೆ ಬಂದ ರುಕ್ಮಾಂಗದನ ಪ್ರಾಣವನ್ನು ಅಣ್ಣನಾದ ಬಲರಾಮನ ಕೈಯೊಳಗೆ ಚಿಲಿಕಿಸಿದನು. ಇದು ಸಹಜವೇ ನಾರಾಯಣ. ನೀನು ಬಂದ ಬಾಂಧವರಿಂದ ಹತಿಸಿದವನಿಂದ ಆಡಿದರೂ ಚಿಂತೆ ಇಲ್ಲ. ನೀನು ನಿನ್ನ ತಾತನಾದ ಕಲಿಬೀಸ್ಗಳಲ್ಲಿ ಕದಡುವ ಕಾದಾಡಿ ನೀನೇತಕ್ಕೆ ಸಂಹಾರ ಮಾಡಿದೆ? ಕುರುಕ್ಷೇತ್ರ ಸಮುದ್ಧಾರ ಮಾಡುವುದಕ್ಕಾಗಿ ಸಂಹಾರ ಮಾಡಿದ ನಾರಾಯಣ. ಅದು ಆಗಿರಲಿ. ನಿನ್ನ ತಂದೆಯಾದ ಇಂದ್ರನ ಕಾಂಡವನವನ್ನು ನೀನೇತಕ್ಕೆ ಜಯಿಸಿದೆ? ಹಕ್ಕಿದೇವತೆ ತೃಪ್ತಿಗಾಗಿ ಜಯಿಸಿದನ ನಾರಾಯಣ. ನಿನ್ನ ಮನ ಬಂದಂತೆ ಮಾತನಾಡಿದರೆ ಬಂದ ಫಲವೇನಿದೆ? ಆಯುಷ್ ಮುಗಿದ ಕ್ಷಣದಲ್ಲಿ ತಾರಕಣೆಯಿಂದ ಮರಣವಿದೆಯೋ ಅದನ್ನು ತಪ್ಪಿಸಿಕೊಳ್ಳುವುದಕ್ಕೆ ದಾರಿಂದಲೂ ಸಾಧ್ಯವಿಲ್ಲ. ನೀ ಧನಂಜಯನೇ ವಿವೇಕಿಯಾಗಿ ಚಿಂತೆ ಮಾಡಿದರೆ ಬಂದ ಫಲವೇನಿದೆ? ಆಯುಷ್ಯ ಮುಗಿದ ಅಭಿಮಾನ್ಯನ ಮರಣವಾದರೆ ಎನ್ನ ಮೇಲೆ ಇಷ್ಟು ಬೇಸರವೇತಿಕ್ಕೆ ಋತೋದರ ನಾನೇನು ಮಾಡಿದ ಅಭಿಮಾನ್ಯವನ ಸಂಹಾರ? ಸಜ್ಞಾನವೆಂಬ ಹಂಗಕಾರಕ್ಕೆ ಸುಜ್ಞಾನವೆಂಬ ಸೂರ್ಯೋದಯನಾದ ಮನಹರ ಲಕ್ಷ್ಮೀವರ ಏನು ಹೇಳರ್ಜುನ? ನೀನು ಖುಷಿಯಾಗಿಯೂ ಜಗತ್ಸಮ್ಮಕನಾಗಿಯೂ ಸರ್ವಧರ್ಮಿಯಾಗಿಯೂ ವೇದಗಳಿಗೆ ನೀನರಿಯದ ಕಾರ್ಯದಾವದು ನೀನು ಜಗತ್ತಿನ ಜಗಜ್ಜೀವತ ಲಂಗಗಳಿಗೆ ಸೂತ್ರಧಾರಕನಾಗಿ ಅಭಿಮಾನ್ಯವಿರನ್ನು ವೈರಿಗಳ ಕಡೆಯಿಂದ ಕೊಲ್ಲಿಸಿ ಅಯ್ಯೋ ಈಗ ಪೇಳುವಿಯಾ ಎಂದು ಮುಂದೆ ಏನು ಕಾಣದವನಾಗಿ ನಿನ್ನೊಳಗೆ ನಾವು ದಾನ ಧೈರ್ಯ ಗಾಂಭೀರ್ಯ ಚಾತುರಾದಿಗಳನ್ನು ನೆನೆಸಿಕೊಂಡರೆ ಅಯ್ಯೋ ಕಣ್ಣುಗಳೋಳು ಕಣ್ಣೀರು ತಮ್ಮಷ್ಟಕ್ಕೆ ತಾವೇ ಉದ್ಭವಿಸಿ ಬರುವವು. ಅವನ ಮುಖಾರವಿಂದ ಬರುವೊಳಗೆ ಇರಲಾರೆನೋ ನಾನೊಂದು ಕ್ಷಣ. ಕೃಷ್ಣ, ನಿನ್ನಿನ ದಿನ ರಾತ್ರಿ ಏನಾಯಿತು? ನಿನ್ನಿನ ದಿನ ರಾತ್ರಿ ಪಂಚ ಭೋಜನ ಕಾಲದಲ್ಲಿ ಅಪ್ಪ ಅಪ್ಪ ಕಪಟ ನಾಟಕವಾದ ಶ್ರೀಹರಿಯನ್ನು ಮಾತ್ರ ನಂಬಬೇಡವೆಂದು ಹೇಳಿದನಲ್ಲ. ಅಯ್ಯೋ ಅವನ ಮಾತು ಈಗ ಸಹಜವಾಗಿ ತೋರಿತಲ್ಲ. ಅಯ್ಯೋ
ಅಯ್ಯೋ ಅಂತ ಕೂಸನ್ನು ಕಳೆದುಕೊಂಡು ಕಾದಾಡಿದರೆ ಬಂದ ಭಾಗ್ಯವೇನು ಮಣಿನಾಥ ಬರಲಾರನೋ ಧರ್ಮದಲ್ಲಿ ಎಂದಿಗೂ ಪರ್ವತ. ರಿಪುಕುಲೋತ್ಪನ್ನರೆಂಬ ವಾರನ ಕದಂಬಕ್ಕೆ ಎಂಬ ಕೊಡದ ಕುಂಭಸ್ಥಳವನ್ನು ಭೇದಿಸಿ ಅಂಬರಕ್ಕೆ ಬಲಬಲಿಗೆ ಮೃಗರಾಜನಂತೆ ಮೆರೆಯುವ ಕದನ ಪ್ರಸಿದ್ಧನಾದ ಧನುಂಜಯನೇ ನಿನಗಿಡೀತೇನೋ ಮಂದಮತಿ ಬೇಗನೆ ಪರಮಾತ್ಮ ಕೃತಿಗೊಂದದೆ ಮತಿಯಿತನಾದ ಧರ್ಮಜನರಿಗೆ ಹೋದರೆ ಮೃತನನ್ನು ಸ್ಥಿತಿ ತಿಳಿಯಬಹುದು. ಬಾ ರಥವೇರು ಪೃಥ್ವೀಪನರಿಗೆ ಹೋಗಲು ಉದ್ದಿಕ್ತರಾಗು. ಇಂದ್ರ ಸಂಜಾತ ರಿಪುಗಳ ಗರ್ಭ ನಿರ್ಭೀತ. ಅಯ್ಯೋ ಅಪ್ಪಗಾಗ್ತದೆ ಪಾಲ್ಗೊಡನೆ ನಳಿಯನಾದ ಹರಿಮಾತನ್ನು ಭೂಮಿ ನೀತನೊಡನೆ ಕಾದಾಟಿ ಮುಜಗಳ ನಿಂತ ಕಾಲದಲ್ಲಿ ಅಯ್ಯೋ ಎಲ್ಲ ಮಾತೃ ಎತ್ತು ನೆಲೆಸಿದನು, ಎತ್ತಿನ ಮಗಂಡು ಕಣ್ಣೀರು ಸುರಿಸಿದನು. ಅಯ್ಯೋ ಎಷ್ಟು ಮನದಂದು ಮನಮರಿಗಿದನು ಏನು. ಅಯ್ಯೋ ಅಭಿಮಾನ್ಯವೇ ನಿನ್ನ ಪ್ರಾಣಹರಣ ಬಳಿಸದವನ ಶಿರವನ್ನ ಗಗನಾಂತರದಲ್ಲಿ ಆಡ್ಸರೆ ಗುರುಗಳ ಸುಟ್ಟು ಶುರು ಮಾಡಿಬಿಡಲ. ಅಯ್ಯೋ ಅಯ್ಯೋ ಎಷ್ಟು ಅಡೆದುಕೊಂಡರೂ ನಾಥ ಭಾಗ್ಯನಾದರಲ್ಲ. ಕೃಷ್ಣ ಇರಲಿ ನೋಡೋಣ. ಯುಧಿಷ್ಠರನಲ್ಲಿಗೆ ಮಾನಸನಿಗಿಂತ ಮುಂಚಿತ ರಥವನ್ನು ಬಿಡಬಿಡ ರಥವನ್ನು ಬಿಡ ಅರ್ಥನಾಗಿ ಇಷ್ಟವಂತಾಗಲಿ. ಪಟ ಕುಲತ್ತಮನಾದ ಸುತನೆ ಎನ್ನ ಹಠವು ತೀರಿತು ಎಂದಿಗೂ ಬೇಗನೆ. ಹೌದು ದೇವ ಧರ್ಮಜ. ದ್ವೇಷಿಯಾದ ಅಭಿಮಾನ್ಯನೆಂಬುವನ ಪದ್ಮ ಇವನೊಳಗೆ ಮರಣ ಹೊಂದದ ಸಂಗತಿಯನ್ನು ಪಿತನಾದ ಪ್ರಾರ್ಥನೆಗೆ ತಿಳಿಸಿದನು. ಮುಖ್ಯ ಎನ್ನ ಕಾರ್ಯವು ನೆರವೇರಿಸಿನ್ನು. ಹೌದು ದೇವ. ಹರಿಯನಾದ ಅಭಿಮಾನ್ಯನ ಉಳಬಾರದೆಂಬ ಎನ್ನ ಮನದರಿಗೆ ಎಂದಿಗೂ ಕೈಗೂಡಿತು. ಹೌದು ದೇವ. ಮುಂದಿನ ಇವು ನಡೆದ ತೊಂದರೆ ಎಂಬ ಸಂಶಯವು ನಿವಾರಣೆ ಆಯಿತು. ಇಂದ್ರ ಸಂಜಾತನಾದ ಅರ್ಜುನನನ್ನ ಧರ್ಮದಲ್ಲಿಗೆ ಕರೆದುಕೊಂಡು ಹೋಗಿ ಪುತ್ರ ಲೋಕವನ್ನ ಬಿಡಿಸಿದನೋ ಮುಂದೆ ಕೌರವಾದಿಗಳನ್ನು ಸಂಹರಿಸುವುದಕ್ಕೆ ಪ್ರಯತ್ನ ಮಾಡುವ ಸಾರಥಿ ನೋಡಿದೆಯನ್ನ ಚಮತ್ಕಾರದ ರೀತಿ ನಿಮ್ಮಿಷ್ಟದಂತೆ ದೇವ ಧರ್ಮಜ ಭೀಮ. ಏ ಕಮಲದಳ ನೇತ್ರನೇ ಕಲ್ಪನೆ ನಾವು ಸಮರಂಗಣ ಮಾಡಿ ಬರುವ ಸಮಯದವಳು ಕ್ರಮವಾಗಿ ಅಭಿಮಾನ್ಯವಿನ ಬಂದನ್ನ ಸಂಧಾನವನ್ನು ಆರೈಸಿ ಶರೀರದಲ್ಲಿ ಮುರಿದ ಗಾಯಗಳ ಕೊಟ್ಟು ಅರ್ಥನದೊಳು ಮರಿಗೆ ಮಾತನಾಡಿಸಿ ಎಲ್ಲ ಮನ ಬೇಸರವನ್ನು ಪರಿಹರಿಸುವ ತುರ್ತು ಹಿಂದೇಶಕ್ಕೆ ಬಾರದಿತ್ತು. ಅಯ್ಯೋ ನಮ್ಮಂದ ಭಾಗ್ಯನಾದರು ಕಂದನಾದ ಅಭಿಮಾನ್ಯವಿನನ್ನು ಕೊಂದರ ಏನು ನನ್ನ ಮನಸ್ಸಿಗೆ ಬಹು ಸಂದೇಹವಾಗಿ ತೋರುತ್ತದೆ. ಲಕ್ಷ್ಮೀಪತಿ ಸ್ವಲ್ಪ ಅಭಿಮಾನ್ಯವಿನ ಸಂಗತಿ. ಫಲ್ಗುಣ ನೀನು ಮಾತ್ರ ಮಗನ ಮೇಲೆ ಪಂಚ ಪ್ರಾಣ. ಹೌದು ಪರಮಾತ್ಮ. ಹಾಗಾದರೆ ಹೇಳಿಬಿಡಿ ಕೇಳು. ನಾರಾಯಣ
ಎನ್ನು ಅನುಸ್ವಾಮಿ ಇವರು ಅರ್ಜುನ ಪಾತ್ರ ಮಾಡಿದವರಿಗೆ 1101 ರೂಪಾಯಿ, ಕೃಷ್ಣನ ಪಾತ್ರ ಮಾಡಿದಂತವರಿಗೆ 501 ರೂಪಾಯಿಯನ್ನು ಬಹುಮಾನ ಪ್ರಕಾರ ಅಲ್ಗುಣ ನೀನು ಮಾತ್ರ ಮಗನ ಮೇಲೆ ಪಂಚಪ್ರಾಣ. ಹೌದು ಪರಮಾತ್ಮ. ಕಾಣದ ನಿನ್ನ ಮಗನನ್ನು ವರ್ತಮಾನವನ್ನು ಬೇಳೆಂದರೆ ನಾನೇನು ಹೇಳಲಿ? ನಿನಗೆ ತಿಳಿಯದ ಕಾರ್ಯದ ಧಾಮದಿರುವುದು ಪರಮಾತ್ಮ. ನಿನ್ನ ಪುತ್ರನ ಮಿತ್ರವಾದ ಗೂಡಿ ಆಟದ ಬರದಲ್ಲಿ ಮರ್ತಿರುವುದೋ ಏನು? ಇದು ಸಹಜವೇ ನಾರಾಯಣ. ಇಲ್ಲವೇ ಶತ್ರುಗಳು ನಿರ್ಮಿಸಿದ ಪದ್ಮಯುವದಳಿಗೆ ಮೃತ್ಯು ಬಂದಿರುವುದೋ ಏನು? ಅಯ್ಯೋ ಶಿವ ಶಿವ, ಎಂಥ ಮೋಸವಾಯಿತು. ಈ ತತ್ಸಂಗತಿ ತಿಳಿಯಬೇಕಾದರೆ ಧರ್ಮದಲ್ಲಿಗೆ ಹೋದರೆ ಭೂತನನೆ ತಿಳಿಯಬಹುದು. ರಥಮೇರು ಪ್ರತ್ಯೇಕ ನದಿಗೆ ಹೋಗಲು ಹುಟ್ಟಿಕ್ತನಾಗು. ಇಂದ್ರ ಸಂಜಾತ ರಿಪುಗಳ ಗರ್ಭ ನಿರ್ತೀತ. ಅಂತಕನೇ ಕಾಣದಿರಲಾರದು ವಿಮಾನ್ಯದ ಮುಖವನ್ನು ಬೇಕಿದೆ. ತೊಲಗಿದ ಗಗನದಂತೆ ಬಂದರೋಹವಿಲ್ಲದ ಸರಸಿಯನ್ನು ಕಂಡಂತೆ ಕೇಸರಿ ವಿರಾಳವಿಲ್ಲದ ಕಾಲದಂತೆ ಧರ್ಮ ತತ್ವ ವಿಧಾನವನ್ನರಿಯದ ನರಾಲವಿ ವಿದ್ಯಾ ರಚನೆಯಂತೆ ಪುತ್ರನವಿಲ್ಲದಾದ ಮೇಲೆ ಈ ಸಂಪತ್ತಿರಿತವೆಲ್ಲ ಸುಡಬೇಕೆ. ಮುರಹರವೇ ಲಿಖೋ ನೋಡು. ವೀರರ ಕಡೆಗೆ ಕೈವಾರ ಮಾಡುವರು. ವೀರರಿಗಾಗಿ ರಕ್ತದಾರತಿಯನ್ನು ತರುತ್ತೇವರು. ಅಯ್ಯೋ ವಿಮಾನವಿಲ್ಲದೋದ ಮೇಲೆ ಇವರ ರಕ್ತದಾರತಿಗಳು ದಾರಿಗೆ ಬೇಕು. ಅಯ್ಯೋ ಮಗನೇ, ನಿನ್ನ ಸಹಸ್ರ ಶತಕದ ಎನ್ನ ಪಂಥ ಪರಾಕ್ರಮವನ್ನು ವೈಜ್ಞಾನಿಸುತ್ತವೆ. ಸಾಕ್ಷಿಗೆ ತಡೆಯಲಾರದೆ ಪರಾಯತ ಬಿಡುಗಡೆ ಮಾಡಿದ್ದೇನೆ. ಎಷ್ಟು ಅಳೆದುಕೊಂಡರೂ ಫಲವೇನಿದೆ? ಜಡುದಾಕ್ಷಿದೆ ಜಡುದಾಕ್ಷಿದೆ. ನಿನ್ನೊಡಲೊಳಗೆ ಕೊಡುವೇದವನ್ನು ನಾನು ಪಡೆದ ಮಗನಲ್ಲ ಆ ಗೌರವರ ಪಡೆಯೊಳಗೆ ಅಡಗಿಸಿದೆಯಾ? ಕಡಲ ಸೇನಿದೆ ನಿನ್ನ ಕಪಟವು ದಾಖಲೆ ತಿಳಿಯದು. ಸಾಕು ಸಾಕು ನಿನ್ನ ಸಾವಾಸ ಬಹುದೊಡ್ಡದ ಶ್ರೀಕೃಷ್ಣರಾಯ ಮಾಡಿದೆಯಾ ಮಗನನ್ನು ಅನ್ಯಾಯ. ನರನ ಕಡತುಮ್ಮಾನವ ರಂಜಿಸಿದ ಮೋಕ್ಷಕ್ಕೆಲ್ಲ. ಹೌದು ದೇವ. ಈಗ ನನ್ನನ್ನು ಯಾರು ಏನಂದರೂ ಚಿಂತೆ ಇಲ್ಲ. ನನ್ನ ಕೋಪ ರಭಸದ ಸಾರಿಗೆ ಬ್ರಹ್ಮಾಂಡ ಅಡಿಗಿದ್ದಮ್ಮಂತೆ ಪುರನರರ ನಡಿಗೆ ಸರ್ವೇಶ್ವರ ನಿಧಿಯನ್ನು ತಾಳಿ ಎಂದು ತಿಳಿದು ಅರನಂ ನೆನೆದರೋ ಏನು? ಧಾತ್ರಿಯಂ ತತ್ವ ಆದಿಶೇಷನ ತತ್ತರಗೊಂಡನೋ ಏನು? ಹೌದು ದೇವ. ವೃತ್ತಿ ಪರಮೇಶ್ವರನ ಮರೆ ಮಕ್ಕಳೋ ಏನು? ಹೌದು ದೇವ. ಸುರ ನರ ಗರಡ ಗಂಧರ್ವಾದಿಗಳೆಲ್ಲ ಬೆದರಿ ಭ್ರಾಂತರಾದರೋ ಏನು? ಎಲ್ಲ ಭಾರತಿ ದೇವ. ಯಾವತ್ ರಾಜರ ತಮ್ಮ ಭೋಗ ಭಾಗ್ಯಗಳನ್ನ ಬಿಟ್ಟು ಎಪ್ಪಲಾಯನಕ್ಕೆ ಮೈಪಟ್ಟರೋ ಏನು? ಸಾಕು ಸಾಕು ಇದರಲ್ಲಿಗೆ ಬಂದೆನೋ ರಥವನ್ನು ನಿಲ್ಲಿಸಬೇಕು. ಈ ಸಮಯದಲ್ಲಿ ನಾನು ಪಾಂಡವರ ಆಶ್ಚರ್ಯಕ್ಕೆ ಹೋಗದಿರುವುದು ನನಗೆ ಲೇಸಾಗಿ ತೋರುವುದು. ಹೌದು ದೇವ. ಅರ್ಜುನನ ಕೋಪವು ನೇರ ತಪ್ಪಿದ್ದು ಸಾರಥಿ
ಮೆಲ್ಲನೆ ಹಿಂದಕ್ಕೆ ಸರಿದುಕೊಳ್ಳಬೇಕು ಜಾಗೃತಿ. ನಿಮ್ ಇಷ್ಟದಂತೆ ಆಗಲಿ ದೇವ. ಧರ್ಮನಂದನ ಸೌಂದರ್ಯದ ಜಯದಿಂದ ಅಗ್ರಜ ಸೌರತಂತ್ರ ವಿಗ್ರಹನಾದ ಎನ್ನ ಮಗನನ್ನು ನೋಡುವೆನು. ಚಕ್ರದಿಂದ ಧರಿಸು ಮತ್ತೆ ಬಿಂಬಗಳು ಒಪ್ಪುವ ಅಪರಿಮಿತ ಸಾಹಸಿಯಾದರೆ ಮುಗುಲಾಂತಕನ ನಿಪುಣನ ಮುಖವನ್ನು ತೋರಿಸು. ಜಗದಗಿ ಶಮಗಳ ಮೇಲೆ ರಥದಲ್ಲಿ ಜಗದಗಿ ಶಮದಂತ ಜಪದಾಗಿಗಳಲ್ಲಿ ಇವುಗಳಲ್ಲಿ ಒಂದು ಹಗಲು ಕಾಣವಲ್ಲವೋ ಧರ್ಮನಂದನ. ಒಂದು ಮಾತನಾಡುವುದರಿಂದ ಬಿಡುತ್ತಿದ್ದೀಯೋ ಈ ಕ್ಷಣ. ನಿನ್ನ ತಂದೆಯು ಬಂದು ಅತಿ ದುಃಖವನ್ನು ಪಡುತ್ತಿದ್ದರು. ನಿಮ್ಮ ತಂದೆಯ ಮುಂದೆ ನಿಂತು ಒಂದು ಮಾತನ್ನಾದರೂ ಆಡಬಾರದು. ಅಯ್ಯೋ ರಮಣ, ಅಯ್ಯೋ ರಮಣೆ, ಇನ್ನೆಲ್ಲಿಯ ಮಗನು ಎರವಾಗಿ ಹೋದನು ಕಂತ. ಏನು ಅರಿಯದ ಮಗನಿಗೆ ನೇಮವನ್ನು ಕೊಟ್ಟು ಕಂದನನ್ನು ಗೋಳುಕೊಟ್ಟನು. ಅಯ್ಯೋ ರಮಣ, ಮಾಡಿಕೊಳ್ಳುವೆನೋ ಪ್ರಾಣಹರಣ. ಹೇ ಅಂಬುದಾಸಿಯೇ, ಒಂಬತ್ತು ತಿಂಗಳ ಮತ್ತು ಸಂಭ್ರಮದಿಂದ ಪಡೆದ ಸಂಪತ್ ಗಾಂಭೀರ್ಯನಾದ ಪುತ್ರನರನ ತುಂಬಿನಿಯ ಚಂಬಾರಿಯ ಗತ್ತಿಗೆ ಬಯಕೆ ಎಂಬುರಿದರೆ ಹೀಗೆ ಕಾತೆ. ಅಯ್ಯೋ ಹಿರಿಯರಾದ
ಹಿರಿಯರಾದ ಹಿರಿಯರಾದವರು ಅರಿಯದೆ ಹೋಗುವ ತರುಣನಿಗೆ ಬೇಡವೆಂದು ಬೇಡದೆ ದುರಜ್ಞಾನವನ್ನು ಕಂಡು ಕಳುಹಿಸಿ ಅಯ್ಯೋ ಎಷ್ಟು ಹೆಸರು ಪಡವರಂತೆ ಬೆಟ್ಟಸರು ಬರುತ್ತ ಬಂದಿರುವಗೆ ಸೃಷ್ಟಿಗೆ ಸಲುಬಲಾಡು ವಿಜಯ ಪಟ್ಟದ ರಾಣಿ ಎಷ್ಟು ಒಡೆದುಕೊಂಡರು ಪ್ರಯೋಜನವೇನಿದೆ ಅಯ್ಯೋ ನಿನ್ನ ಹಣದ ಬಟ್ಟೆಯು ಮಾತ್ರ ಮುರಿದು ಹೋಯಿತು ಇವರಿಗೆ ತಕ್ಕ ಸರಿದು ತೊಟ್ಟಿತು ಇವರ ಹೊಟ್ಟೆಯೊಳಗಿರುವ ಕೆಟ್ಟ ಗುಣಗಳನ್ನು ತಿಳಿಯದೆ ಕೌತಲಂ ಬಿಟ್ಟು ಹೋದೆ ಸೃಷ್ಟಿಪತಿಯಾದ ಇದು ಜನರು ಕೆಟ್ಟ ಗುಣಗಳನ್ನು ಸೃಷ್ಟಿ ಮಾಡಿದರೆ ಹೇ ರಮಣಿ ರಮಣ ದಿವಸದಿಂದ ಮನಸ್ಸಿನಲ್ಲಿಟ್ಟುಕೊಂಡಿದ್ದರು ಅಷ್ಟೆಲ್ಲವಾಗಿ ಹೋಯಿತು ಸುಭದ್ರ ಎಂದಿಗೆ ಮಗನಾದರೆ ಶಿಲಾಪುತ್ರ ಕಂದನನ್ನು ಕಳೆದುಕೊಂಡು ಹೇಗೆ ಜೀವಿಸಬೇಕು ಅಲ್ಲವೋ? ನಿನ್ನ ತಂದೆಗೆ ಇಲ್ಲದ ಸಮಯದಲ್ಲಿ ಪ್ರಯೋಜನವನ್ನು ಹೇಳುವುದಕ್ಕೆ ನಿನ್ನ ನಾಲಿಗೆಯರಾದರೂ ಮುಗಿದುಬಿಡುವಂತೆ ನಾನೆಷ್ಟು ಹೇಳಿದರೂ ಎನ್ನ ಮಾತನ್ನು ಕೇಳಲಿಲ್ಲ ಕರಳ ಹಿಡಿದು ಬೇಡಿಕೊಂಡು ನಿಲ್ಲಿಸಬೇಕಾಗಿತ್ತು ರಮಣಿ ಹೇಳಿದರೆ ಕೇಳುತ್ತ ಚೆನ್ನಾಗಿ ಹೇಳು ಕಾಂತಿ ಕಂದನು ಅಳಿದು ಹೋದನು ಇನ್ನೇನಿದೆ ನಮ್ಮ ಗತಿಯು ಕಲಿರು ಕೋದರರು ತಮ್ಮ ಹಾಳ ಹೊಟ್ಟೆಯನ್ನು ಒರೆದುಕೊಳ್ಳುವುದಕ್ಕಾಗಿ ಅವನವನೊಡನೆ ಕಾಳಗವನ್ನು ನೇಮಿಸಿಕೊಂಡು ಏನು ಅರಿಯದ ಮಗನಿಗೆ ನೇಮವನ್ನು ಕೊಟ್ಟು ಹೇಗೆ ಕುಳಿತಿರುವನು ನೋಡು ನಿಮ್ಮಣ್ಣನಾದ ಧರ್ಮರಾಯನ. ಅಯ್ಯೋ ಧರ್ಮನಂದನ ಈಗಲಾದರೂ ನಿನ್ನ ಮನಸ್ಸಿಗೆ ತಣ್ಣಗಾಯಿತೇನೋ ಕಾಂತಿ ಈಗಲಾದರೂ ನಿಮ್ಮಣ್ಣನ ಮನಸ್ಸಿಗೆ ತಣ್ಣಗಾಯಿತೆ ಅಲ್ಲವೇ ಕಂದನನ್ನು ಕಳೆದುಕೊಂಡು ಈ ಹಾಳು ರಾಜ್ಯವನ್ನು ಆಳುವುದಕ್ಕಿಂತ ಪ್ರಾಣತ್ಯಾಗ ಮಾಡಿಕೊಳ್ಳುವುದು ಲೇಸಲ್ಲವೇ ರಮಣ? ಮಾಡಿಕೊಳ್ಳುವೆನೋ ಪ್ರಾಣಹರಣ. ಸುಭದ್ರ ಅಯ್ಯೋ ನಮ್ಮ ದೈವವೇ ಹೀಗೆ ಮಾಡಿಸಿದ ಮೇಲೆ ಏನು ಪಟ್ಟು ಮಾಡುವುದೇನಿದೆ ಹೇ ರಮಣಿ ಎಲ್ಲರೂ ಸೇರಿ ಕಂದನ ಗಲ್ಲವನ್ನು ಹಿಡಿದು ಬೇಡಿಕೊಂಡು ನಿಲ್ಲಿಸದೆ ಕಲ್ಲವರಿಗೆ ಕಲಿಯಿಸಿ ಎಲ್ಲವರಿಂದ ಕಲ್ಲಿನ ತಗೊಂಡಿರುವೆಯಲ್ಲ ಧರ್ಮನಂದನ ಮಂದ ಭಾಗ್ಯರೋ ನಾ
ಆತನನ್ನು ಕಳೆದುಕೊಂಡು ಸರ್ವತಾ ಜೀವಿಸಲಾರೆನು ವಲ್ಲಭ. ಸ್ವಲ್ಪ ಸಹಿಸಬೇಕು ಕಾಂತೆ. ಬಂಧು ಬಾಂಧವರೊಳಗೆ ಈ ದಿನ ಕುಂದು ಹೋಗ್ತೇನೋ ಸುಂದರಾಂಗ ಕಂದನಾಗಲಿ ಬಾಳಲಾರೆನು ಸಿಂಧು ಸಿಂಧು ಪುರೀಶ ಮುನಿರ ನೀನು ಚಂದನವನ್ನು ಆರೋಹಿಸಿ ಎತ್ತ ಹೋಗಿದ್ದರು ಅಮ್ಮ ನನ್ನ ತಂದೆ ಎತ್ತ ಹೋದನೆಂದು ಕೇಳುವ ಪುತ್ರರತ್ನವು ಇಂದಿಗೆ ರಣಮಂಡಲದ ಪಾಲಾಗಿ ಹೋದನಲ್ಲ. ರಮಣಿ ಕಾಂತೆ. ಚಿಕ್ಕವನಾದ ಅಭಿಮನ್ಯುವಿಗೆ ಚಕ್ರಧರನಾದ ಮಹವನಿತ್ತು, ವಿಕ್ರಮನಾದ ಪಿತನಿತ್ತು. ಅಯ್ಯೋ ಅವನ ಪಾಲಿಗೆ ಒಬ್ಬರಾದರೂ ದಿಕ್ಕಿಲ್ಲದಂತೆ ಆದನಲ್ಲ. ಸುಕುಮಾರನಾದ ಕನ್ನಡ ಮೇಲೆ ಸಿಂಧು ಪುರುಷನ ಮುನಿಗನು ರಮಣ ಮಾಡಿಕೊಳ್ಳುವೆನು ಪ್ರಾಣವನ. ಹೇ ಛಟದ ಗಂತಿಯಾದ ಮಡೆ ದೇವಳಿಗೆ ಕಾಂತ ಓಡ ವಿಪನಾದ ಧರ್ಮಜನ ಕಡ ದ್ರೋಹಿಗಳಾದ ಗೌರವರಡನ ಕದನ ಮಂಡಲಕ್ಕೆ ನಾವು ಪಡೆದ ಮಗನಿಗೆ ನೇಮವನ್ನು ಕೊಟ್ಟು ಅಯ್ಯೋ ಎತ್ತಿ ಅಯ್ಯೋ ಕಾಂತೆ. ಆಡಿಸುವ ಬಡಗನಿಗಿತ್ತು ಹೊಡೆದ ಮಗನಿಗೆ ಎಡರಿಗೆ ಬದಗದಂತಾಯಿತೆ. ನಾನಿಲ್ಲದ ಮೇಲೆ ಬರಿತು ಹಳ್ಳೆಯನು ಅಂದ ಮೇಲೆ ಇಂಥ ಕೃತ್ಯವನ್ನು ಮಾಡಿದರೆ ಹರಿಯದ ಮಗನನ್ನು ಹರಿಗಳ ಕೈವಸ ಮಾಡಿಕೊಂಡು ಬಹಳಿಗೆ ಚಿಂತೆಯನ್ನು ಮಾಡುತ್ತಾ ಕುಳಿತಿರುವ ಧರ್ಮದಲ್ಲಿ ನಿನ್ನ ಹಿರಿಯದರ ಅರ್ಥದೊಳಗಿರುವುದು. ಎನ್ನ ಮಗನನ್ನು ಮಾತೃಗರು ಮಾಡಿದೆಯಾ? ಹೀಗಲಾದರೂ ನಿನ್ನ ಮನಸ್ಸಿಗೆ ತಟ್ಟಗಾಗಿದ್ದೇನು? ಧರ್ಮರಾಯ ಮಾಡಿದೆಯಲ್ಲೋ ಮಗನನ್ನು ಅನ್ಯಾಯ. ಮಾವಯ್ಯ, ಅಮ್ಮಾವತಿಯೇ, ಎನ್ನ ಸಾವಿಗೆ ನಿಯಮವನ್ನು ಕೊಡು. ಸಾವಿಗೆ ನಿಯಮವನ್ನು ಕೊಡು ಎಂದರೆ ನಾನು ಏನನ್ನು ಕೊಡಲಮ್ಮ? ಮಾವಯ್ಯ, ಅಮ್ಮಾವತಿಯೇ, ಶ್ರೇಷ್ಠನಾದ ಕಾಂತನನ್ನು ಕಳೆದುಕೊಂಡು ಈ ರಂಡೆ ಮುಖವನ್ನೊತ್ತುಕೊಂಡು ನಾನು ಸರ್ವತ ಜೀವಿಸಲಾರೆನು ಮಾವಯ್ಯ. ಯುದ್ಧ ರಂಗಕ್ಕೆ ಹೋಗುವಾಗಲೇ ತಡೆದು ನಿಲ್ಲಿಸಬೇಕಾಗಿತ್ತು ಅಮ್ಮಯ್ಯ. ಮಾವಯ್ಯ, ಅಮ್ಮಯ್ಯ, ನಾನು ಎಷ್ಟು ವಿಧವಾಗಿ ಬೇಡ ಎಂದು ಬೇಡಿಕೊಂಡರೂ ಸಹ ನಮ್ಮ ಮಾತನ್ನು ಅವರು ಕೇಳದೆ ಹೋದರು ಮಾವಯ್ಯ. ಅಮ್ಮಯ್ಯ, ಸ್ವಲ್ಪ ಶಾಂತಳಾಗ ಅಮ್ಮಯ್ಯ. ಮಾವಯ್ಯ, ಅಮ್ಮಯ್ಯ,
ಹೇಳುವೆನು ಕೇಳು. ಚೆನ್ನಾಗಿ ಹೇಳಮ್ಮ. ಮಗಯ್ಯ ಅಮ್ಮಯ್ಯ ಹೇಳುವೆನು ಕೇಳು. ಚೆನ್ನಾಗಿ ಹೇಳಮ್ಮ. ನೀತಿ ಕೋರಿತನಾದ ಮಾಧುರನೇ, ಅಮ್ಮ ಸಸಿಗಳಾದ ಕನಕಾಗಿಯೇ. ಅಯ್ಯೋ ನಾಟನಿಲ್ಲದ ಬಳಿಕ ಈ ಭೂತಳಲ್ಲಿ ನಾನು ಎಷ್ಟು ಕಾಲ ಜೀವಿಸಿದರೂ ಬಂದ ಫಲವೆಂದಿದೆ ಮಾವಯ್ಯ. ನಿಮ್ಮ ಮುಂದೈನ ತನಕ್ಕೆ ಬಂದು ಕಂಡುಕೊಂಡಿದ್ದನಮ್ಮ ಈ ಧರ್ಮದ ನಮ್ಮ ಮಾವಯ್ಯ, ಅಮ್ಮಯ್ಯ. ಕಾಂತನನ್ನು ಕಳೆದುಕೊಂಡು ಈ ದಂಡೆ ಮುಖವನ್ನು ಹೊತ್ತುಕೊಂಡು ನಾನು ಸರ್ವತಾ ಜೀವಿಸಲಾರೆ. ಎನ್ನ ಸಾವಿಗೆ ನೀವವನ್ನು ಮಾವ ಬಿಡುವುದು ಎನ್ನ ಪ್ರಾಣ. ಸುಮನೆ ತಿಳಿಯಾದ ಸಸಿಯೇ ಸುರಮಣಿಯೇ. ಮಾವಯ್ಯ, ಅಯ್ಯೋ ನಿಮ್ಮ ಮುಖವನ್ನು ನೋಡಿದ ಕ್ಷಣಕ್ಕೆ ಕಣ್ಣೀರು ಉತ್ತರಿಸಬಾರದಮ್ಮ ಕನಕಾಂಗಿಯೇ. ತಪಸ್ವಿಕನಾದ ನನ್ನ ಪುತ್ರನೇ ಹೇಳಿದ ಮೇಲೆ ನಿಮಗೆ ಸುಖದ ಕ್ಷಣವು ಅಯ್ಯೋ ಅಭಿಮಾನ್ಯನವಿಂದ ನಿಮ್ಮ ಸಗನದೆಲ್ಲ ಬೋಧಿತು. ಭವನೇ ನಿಮ್ಮ ಪಣಿಯೊಳಗಿಂತ ಬರಹವನ್ನು ಬರೆದವರು ಧಾರ ಮಾಡುವುದು ಏನಿದೆ. ನಾನಿಲ್ಲದ ಸಮಯದಲ್ಲಿ ಕದನಕ್ಕೆ ಕಳುಹಿಸಿ ನಮ್ಮೆಲ್ಲರಿಗೆ ತಂಗಿ ಸಾಕು ಸಾಕು ನಮ್ಮ ಬಾಳವೇ ಬಿಟ್ಟು ಹೋಗಿತ್ತು. ಮಾವಯ್ಯ, ನನ್ನ ಮಗನ ಕುತ್ತಿಗೆಯನ್ನ ಧರಿಸಿದರೆ ಅಂತಕನ ಪುತ್ರನೇ ಕಂತು ರೂಪನ ಸ್ವರ್ಗ ಅಭಿಮಾನ್ಯವಿನ ಪ್ರಾಣಿಕ್ಯ ಮೂಲಮಾನ್ಯ ಧರ್ಮರಾಯ ಸತ್ರದಲ್ಲಿ ಮಾಯ ಮಾವಯ್ಯ, ಅಮ್ಮಯ್ಯ. ಆದರೂ ಸಹ ಮುತ್ತೈದೆಯವರು ಎನ್ನ ಮುಖವನ್ನು ನೋಡುವರೇ ಮಾವಯ್ಯ. ಸ್ವಲ್ಪ ಸವಿಸಬೇಕು ಅಮ್ಮಯ್ಯ. ಹೇಳುವೆ ಕೇಳು. ಚೆನ್ನಾಗಿ ಹೇಳಮ್ಮ. ಮುತ್ತೈದೆಯರನ್ನ ಮುಖ
ಧೀರನಾದ ಮಾವಯ್ಯ. ನಮ್ಮ ಸಸಿಗಳಾದ ತಂಗಿಯೇ, ಅಯ್ಯೋ ಐವರು ಪಿತರು ನೀವಿದ್ದು ಸೋದರ ಮಾವನದ ಶ್ರೀಹರಿ ಇದ್ದರೆ ಸಹ ಒಬ್ಬರಾದರೂ ಸಹ ಎಲ್ಲ ಪ್ರತಿಯನ್ನು ರಕ್ಷಣೆ ಮಾಡದೆ ಹೋಗಿಲ್ಲ ಮಾವಯ್ಯ. ಸ್ವಲ್ಪ ಶಾಂತಳಾದ ಅಮ್ಮಯ್ಯ. ಮಾವಯ್ಯ ಅಮ್ಮಯ್ಯ, ಮುತ್ತೈದೆಯರನ್ನ ಮುಖವನ್ನು ನೋಡದೆ ಮುಚ್ಚಿ ಬದಿಯನ್ನು ಕೊಟ್ಟರು. ಮಂಗಳ ಕಾರ್ಯಕ್ಕೆ ಬಾಯಂತು ಕುಂಕುಮ ಬಟ್ಟನಿಟ್ಟು ನಿನ್ನನ್ನು ಕರೆದರೆ ಮಾವಯ್ಯ. ಕಾಂತನನ್ನು ಕಳೆದುಕೊಂಡು ರೆಕ್ಕೆ ಮುರಿದ ಪಕ್ಷಿಯಂತಾಗಿದೆ ನಮ್ಮ ಜೀವನ. ಈ ಜೀವನವನ್ನು ನಾನು ಸರ್ವತಾ ಸಹಿಸಲಾರೆನು. ಪತಿಯೊಂದಿಗೆ ಎಲ್ಲ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವೆನು. ಎಲ್ಲ ಸಾವಿಗೆ ನಿಯಮವನ್ನು ಕುರಿತು ಬರರನ್ನ ಪತಿಯನ್ನಾಗಲಿ ಇರಲಾರೆನು ನಾನೊಂದು ಕ್ಷಣ. ನಮ್ಮ ಸಸಿಗಳಾದ ಕನಕಾಂಗಿಯೇ, ಮಾವಯ್ಯ ಅಯ್ಯೋ ನಿನ್ನ ಮುಖವನ್ನು ನೋಡಲಾರೆ. ನೋಡಿದ ಕ್ಷಣಕ್ಕೆ ಎಲ್ಲರೂ ನನ್ನವರ ಸ್ವರೂಪದು. ಅಮ್ಮಯ್ಯ, ಅಲ್ಲದ ನಿಮ್ಮ ಚಿಕ್ಕಪ್ಪನಾದ ಶ್ರೀಕೃಷ್ಣನಿತು ನಿಮಗೆ ಪತಿಯ ದುಃಖ, ನಮಗೆ ಮಾತ್ರ ಮಗನ ದುಃಖ. ಧಾರ ಮಾಡುವರೇ ನಮ್ಮ ಕನಕಾಂಗಿಯೇ, ಅಭಿಮಾನ್ಯವಿನ ಅರ್ಥಾಂಗಿಯೇ. ಮಾವಯ್ಯ ಅಮ್ಮಯ್ಯ, ಎಲ್ಲ ಸಾವಿಗೆ ನಿಯಮವನ್ನು ಕೊಡು ಮಾವಯ್ಯ. ಸಾವಿಗೆ ನಿಯಮವನ್ನು ಕೊಡು ಎಂದರೆ ನಾನು ಏನೆಂದು ಕೊಡಲಮ್ಮ? ಅಂತ ಕಾಂತನನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಬೇಕು? ಯುದ್ಧರಂಗಕ್ಕೆ ಹೋಗುವಾಗ ನಿಲ್ಲಿಸಬೇಕಾಗಿತ್ತು ಅಮ್ಮಯ್ಯ. ನಾವು ಎಷ್ಟು ದಿನದಿಂದ ಹೇಳಿದರಲ್ಲ ಎಂಬ ಮಾತನ್ನು ಮೀರಿ ಹೋಗಲು ಮಾವಯ್ಯ. ಸ್ವಲ್ಪ ಶಾಂತಳಾದ ಅಮ್ಮಯ್ಯ. ಹೇಳಿದರು ಮಾವಯ್ಯ. ಸುನ್ನಾಗಿ ಹೇಳಮ್ಮಯ್ಯ. ಪ್ರಾಣ ಕಾಂತನ ಕಾಂತನನ್ನು ಮರೆತು ಬಾಳುವುದಕ್ಕಿಂತ ಪತಿಯೊಡನೆ ಸಾಹಸವನ್ನು ಮಾಡುವೆನು. ನನ್ನ ಸಾವಿಗೆ ನೇಮವನ್ನು ಮರೆತು ಬಂದಿರಮನ ಪತಿಯನ್ನಾಗಲಿರಲಾರದೆ ನಾನೊಂದು ಕ್ಷಣ. ಉತ್ತಮ ಗುಣತಿಯಾದ ಭಕ್ತರಿ, ಅಯ್ಯೋ ನಮ್ಮ ಮುತ್ತೈದ ತನಕ ಬಂದ ತಂದಿದ ನಮ್ಮ
ಪತಿ ಅಳಿದ ಸತಿಗಳ ಮುಖದಂತೆ ನಾಯಕ ರತ್ನವಿಲ್ಲದ ಪದಕದ ಆರದಂತೆ ದೈವಸ್ತುತಿಯಾಗಿಲ್ಲದ ಕಾವ್ಯ ರಚನೆಯಂತೆ ಅಯ್ಯೋ ಅಭಿಮಾನವಿಲ್ಲದ ಕ್ಷಿತಿಪದಿಂದ ಸ್ಥಾನವೆಲ್ಲ ಕಾಣುವುದು ಸ್ಥಳಹೀನವಾದಂತೆ ತಮ್ಮ ಸತಿಯೇ ವಿಕ್ರಮಾನ್ವಿತ ನಾನೆರಲು ಭಕ್ತರಿಗೆ ಇಲ್ಲದಾಗಿ ಕುಳಿತಿಯೇನೋ ಕುಸರಿಕವರಳಿಗೆ ಬರಲು ಅಂತ ಅನ್ಯಾಯ ಮಾಡಿದೆಯಲ್ಲೋ ಹಂತಕನ ಪುತ್ರ ಮೇಲೆ ನಡೆಯುವ ನಿಧಿಯಮ್ಮ ಚರಿತ್ರ ಮಾವಯ್ಯ ಅಮ್ಮಯ್ಯ ಚಿಂತ ಬಾರಹ ಅತಿಮಿತಿ ಪರಕ್ರಮಿಯಾದ ಮೌಲ್ಯ ಉತ್ತಮಗಳಂತೆ ಸಿಗಲಾದರಿ ಅಯ್ಯೋ ಪತಿಯನ್ನು ಮರೆತು ಬಾಳುವುದೇ ವ್ಯರ್ಥ ಮೌಲ್ಯ ಅಮ್ಮಯ್ಯ ಗಂಡನಿಲ್ಲದ ಗಂಡನ ಬಾಳು ಅನುಗಾಲವೋ ಅರ್ಥಗೋಳು ಎನ್ನ ಸಾವಿಗೆ ನೇಮವನ್ನು ಕೊಡಮಾವ ಬಿಡುವಣ ಎನ್ನೆಯ ಪ್ರಾಣವು ಅಮ್ಮ ಸೊಸೆ ಸಿರುಮಣಿಗಳಾದರಿ ಮತ್ಪತಿಯ ವ್ಯರ್ಥವಾದ ನನ್ನ ದಕ್ಕಿಸಿದರೆ ಏನು ಫಲ ಎನಗೆ ಈ ಜನ್ಮವಿರುವವರೆಗೆ ಪುತ್ರ ದುಃಖಂ ನಿರಂತರಂ ಅಂದ ಹಾಗೆ ಮಗನ ದುಃಖವು ಮಾತ್ರ ಮನದಲ್ಲಿ ಮನ ಮಾಡಿತು ಅಮ್ಮಯ್ಯ ನಿಮ್ಮ ಬಳಿಯೊಳ ಬ್ರಹ್ಮನು ಈ ರೀತಿ ಬರೆದಿರುವನು ದಾರು ಮಾಡುವುದೇನಿದೆ ಎಂತ ದುಃಖಿಸಿದರ ಬರಲ್ಲಮ್ಮ ಉತ್ತರಿಯೇ ಉಡೆಗಳ ಶಿವಪ್ಪಣ್ಣವರು ಅರ್ಜುನ ತಂದೆಯಾದಂತವರು ಉತ್ತರಿ ಪಾತ್ರ ಮಾಡಿದಂತವ್ರು 101 ರೂಪಾಯಿ ಮತ್ತು ಸಾರಥಿ ಪಾತ್ರ ಮಾಡಿದಂತವರಿಗೆ 101 ರೂಪಾಯಿಯನ್ನು ಶಿವಪ್ಪಣ್ಣವರು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಉಡೆಗಳ ಶಿವಪ್ಪಣ್ಣವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಅವ್ರಿಗೆ ಕೂಡ ನನ್ನ ರೊಕ್ಕ ಮುಂದಕ್ಕೆ ಅಭಿಮಾನದ ಆಡ್ತಾರ ಮತ್ತ ಭೀಮಾ